ನನ್ನ ಹೆಸರು ನಾಗಮ್ಮ ಅಂತ. ನಾವು ಹೆಜ್ಜೋಡ್ಲಿಂದ. ನನ್ನ ಮಗಳ ಹೆಸರು ಸಂಗೀತ ಅಂತ. ನಮ್ಮೂರು ಉಂಡ್ವಾಡಿ. ಮತ್ತು ನನ್ನ ಹೆಸರು ಅಂಬಿಕಾ ಅಂತ. ನನ್ನ ಮಗಳು ಸಂಜನಾ. ನನ್ನ ಹೆಸರು ಲತಾ ಅಂತ ಹೇಳ್ಬಿಟ್ಟು ನಾನು ತುಮ್ಸೋಗೆ ಸ್ಕೂಲಿಂದ ಗರ್ಲೈಕನಾಗಿ ಆಯ್ಕೆ ಆಗಿರುವಂತಹ ಸ್ನೇಹಾರಮ್ಮ. ನನ್ನ ಮಗಳು ಇವಾಗ ಗರ್ಲೈಕನಾಗಿ ಆಯ್ಕೆ ಆಗಿರೋದು ತುಂಬ ಖುಷಿ ಆಗುತ್ತೆ. ಕೇಳು ಮಗ ಅಂದರೆ ಕೇಳೋಕ್ಕೆ ಚಿಗಿತಿದ್ಲು, ಭಾಳ ಎದುರ್ಕತ್ತಿದ್ಲು. ಆಮೇಲೆ 4 ಜನಕ್ಕೆ ಹೋಗಿ ಕುತ್ಕೊಂಡು ನಿಂತ್ಕೊಂಡು ಮಾತಾಡೋ ಅಂತ ಎಷ್ಟು ಹೇಳಿದ್ರು ನಾನು ಒಯ್ಕಿಲ್ಲ ನೋಡು. ಇವಾಗ ಎಲ್ಲ ಧೈರ್ಯವಾಗಿ ಓಡಾಡ್ಕೊಂಡು ಎಲ್ಲರೂ ನಾನು ಮಾಡ್ಕೊತೀನಿ ಬಿಡ್ರಮ್ಮ ನೀವು ಅನ್ನೋ ಧೈರ್ಯದಲ್ಲಿ ಅವಳು ಇವಾಗ ಏನು ಬೇಕಾದ್ರೂ ಮಾತಾಡಿ ಜಯಿಸ್ತೀನಿ ಅನ್ನೋಷ್ಟು ಖುಷಿ ಐತೆ ಅವಳಿಗೆ. ಅದಕ್ಕೆ ನನಗೇನೆ ಖುಷಿ ಅವಳನ್ನ ನೋಡಿ. 20 ಜನ ಪೇರ್ ಮೆಂಬರ್ಸ್ ಇದ್ದಾರಲ್ಲ, ಅವ್ರನ್ನೆಲ್ಲ ವಾರಕ್ಕೊಂದ್ಸಲ ಮೀಟಿಂಗ್ ಸೇರಿಸಿ ಅವರಿಗೆಲ್ಲ ಆ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾಳೆ. ಅದರಲ್ಲಿ ಮಕ್ಕಳುಗಳು ಯಾವ ರೀತಿ ವಿಡಿಯೋ ಎಲ್ಲ ತೋರಿಸ್ತಾರೆ. ಆವಾಗ ನಾನು ಪಕ್ಕದಲ್ಲಿ ಕೂತ್ಕೊಂಡು ಏನೇನು ಹೇಳ್ಕೊಡ್ತಾರೆ ನೋಡ್ಕೊಂಬಗ್ಲೆ ಅಂತೇಳಿ ಎಲ್ಲ ಹೇಳ್ಕೊಡ್ತೀನಿ. ಇಲ್ಲಿ ನಮ್ಗೆ ಏನೋ ಸಿಗ್ತಾ ಇದೆ ಅನ್ನೋದಕ್ಕಿಂತ ಆ ಮಗುವಿನಲ್ಲಿ ಜ್ಞಾನ ಬೆಳೀತಾ ಇದೆ, ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಇದೆ. ಈಗ ನೈರ್ಮಲ್ಯ, ಸ್ವಚ್ಛತೆ ಮತ್ತು ಋತುಚಕ್ರದ ಬಗ್ಗೆ ನಾವು ಹೇಳ್ಕೊಟ್ರೆ ಮಕ್ಕಳು ಕಲಿತಾ ಇರಲಿಲ್ಲ. ಈಗ ಈ ಟ್ರೈನಿಂಗ್ ಮೂಲಕ ಅವ್ರಿಗೆ ಹೇಳ್ಕೊಟ್ಟಾಗ ಅವ್ರಿಗೆ ಏನೋ ಸಂಕೋಚ, ನಾವು ಹೇಳೋದಕ್ಕೂ ಕುಂತ್ಕೊಂಡು ಕೇಳೋದಕ್ಕೂ ಅಸಡ್ಡೆ ಮಾಡಿಬಿಡ್ತಾರೆ. ಈಗ ಒಂದು ಮಾಹಿತಿ ಸಿಕ್ತು ಅಂದರೆ ಆ ಮಗುವಿನಲ್ಲಿ ಎಷ್ಟೋ ಸ್ವಚ್ಛತೆ ಕಾಪಾಡ್ಕೊಳ್ಳುತ್ತೆ, ಇನ್ನೊಬ್ರ ಬಗ್ಗೆ ನಾವು ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ನಮಗೂ ಅಂದರು ಏನಿದೆ ಎಲ್ಲ ಮಾಡಿದವ್ರೇನು ಮನೇಲಿ ಇರ್ತಾಳೆಲ್ಲ ಸುಮ್ಮನೆ ಇರೋಕ್ಕಾಯ್ಕಿಲ್ವ ಹೆಂಗೋ ಅಂತಂದರು. ನಮ್ಮ ಮಕ್ಳು ಬಂದಿರೋ ಚಾನ್ಸಿಗೆ ಎಲ್ಲ ಮಕ್ಕಳು ಬರೆದಿದ್ರು, ಎಲ್ಲ ಮಕ್ಳಿಗೂ ಸಿಕ್ಕಿಲ್ಲ. ನಮ್ಮ ಅದೃಷ್ಟ ನನ್ನ ಮಗಳಿಗೂ ಒಬ್ಳಿಗೆ ಸೆಲೆಕ್ಷನ್ ಆಗೋಳನ್ನ ತುಂಬ ಇಷ್ಟ ಆಯಿತು. ಆದ್ರೆ ಇಲ್ಲ ಯಾರೇ ಏನಾರು ಅನ್ಕೊಳ್ಳಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅನ್ಕೊಂಡು ಧೈರ್ಯವಾಗಿ ಇದು ಮಾಡ್ದು. ವಿಷಯ ಚೆನ್ನಾಗಿದೆ, ಕೂತ್ಕೊಳ್ಳೋಕ್ಕೆ ತೊಂದರೆ. ಆಗ ಏನು ಮಾಡಿದ್ವಿ, ಊರಿನ ಯಜಮಾನ್ರನ್ನ ಅವ್ರ ಹತ್ರ ಹೋಗಿ ಈ ಥರ ಪ್ರೋಗ್ರಾಮ್ ಇದೆ, ಗರ್ಲೈಕನ್ ಪ್ರೋಗ್ರಾಮು ತುಂಬ ಚೆನ್ನಾಗಿದೆ, ಮಕ್ಕಳು ಕಲಿಯೋಕ್ಕೆ ತುಂಬ ಅನುಕೂಲವಾಗಿದೆ. ಆದರೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲದ್ರಿಂದ ಒಂದು ಸ್ವಲ್ಪ ಅಂಬೇಡ್ಕರ್ ಭವನದಲ್ಲಿ ವಾರಕ್ಕೊಂದ್ಸಲ ಮೀಟಿಂಗ್ ಸೇರ್ತೀವಿ. 1 ಅವರ್ ಕಾರ್ಯಕ್ರಮ, 1 ಅವರ್ ಮೀಟಿಂಗ್ ಸೇರ್ತೀವಿ ಅಷ್ಟೇ, ನೀವು ಕೊಡಿ ಅಂತ ಕೇಳಿದೆ. ಅವರು ಶಿಕ್ಷಣಕ್ಕಲ್ವ, ನಮ್ಮ ಮಕ್ಕಳಲ್ವ ಕಲಿಯೋದು, ಚೆನ್ನಾಗಿದೆ ಕೊಡಿ ಅಂತ ಹೇಳಿದರು. ನಮ್ಮ ಮಕ್ಕಳು ಮುಂದೆ ಬರಬೇಕು ಅಂದರೆ, ಓದೋ ಹಠ ಇರಬೇಕು ಅಂದರೆ, ಇವೆಲ್ಲ ಮಾಡಬೇಕು ಅನ್ನೋರಾದರೆ ಎಲ್ಪ್ ಮಾಡಲೇಬೇಕು. ನನ್ನ ಅವ್ರ ಅಪ್ಪನೂ ಅಂದರು ಬೇಡ ಕಣ್ಮಗ ನಿನ್ಗೆ ಹಿಂಸೆ ಆಯ್ತದೆ. ನನ್ನ ಮೇಲೆ ರೇಗಾಡಿದ್ರು, ಎಲ್ಲಿ ತಂದು 20 ಜನ ನೀನು ಎಲ್ಲಿ ತಂದೆ, ಎಲ್ಲರ ತತ್ತೀನಿ ನಾನು, ಎಲ್ಲರೂ ಹುಡುಕ್ತೀನಿ, ನಿಮ್ಗೆ ಯಾಕೆ ಟೆನ್ಷನ್ ತಗೊಂಡಿರಿ, ಎಷ್ಟೋ ಜನಕ್ಕೂ ಸಿಕ್ಕಿಲ್ಲ, ನನ್ನ ಮಗಳಿಗೆ ಸಿಕ್ಕೋದಿದ್ದು ಆಯ್ಕೆ, ನನ್ನ ಮಗಳದು ಇದು ಇಷ್ಟವಾದಿದ್ದು, ಅವಳ ಜೀವನ ಅವಳು ನೋಡ್ಕೊತಾಳೆ, ನಿಮ್ಗೇನು ಸುಮ್ಮನಿರಿ ನಾನು ನೋಡ್ತೀನಿ ಅಂತಂದೆ. ಅವಾಗ ಹಂಗೆ ನಮ್ಮನೆಯವರು ಅಂದರು ಇಲ್ಲ ಬಿಡು, ಏನಾದ್ರು ನನಗೂ ಖುಷಿ ಆಯಿತು ಕಣ್ಲೆ ನೀನು ಮಾಡಿಸ್ತಾರದು, ನೀನು ಬರೋಕ್ಕೆಲ್ಲ ಅಂತ ನಾನು ಆಟ ಮಾಡ್ತಿದ್ದೆ, ನೀನೇ ಹೆಂಗೋ ಮಾಡಿದ್ಕೆ ನನ್ನ ಮಗಳಿಗೆ ಒಂದು ಫೋನು ಸಿಕ್ತು, 10,000 ರೂಪಾಯಿನ, ಒಂದು 10,000 ರೂಪಾಯಿಗಿಂತ ಹೆಚ್ಚಾಗಿ ಅವಳಿಗೆ ಒಂದು ಕೆಲಸ ಇದ್ದಂಗೆ ಆಯ್ತಲ್ಲ, ನಂಗೆ ತುಂಬ ಇಷ್ಟ ಆಯ್ತದು ಅಂತಾರೆ ಅಪ್ಪ ಹೇಳ್ತಾರೆ. ಇವಾಗಲೂ ನಮ್ಮಲ್ಲೆಲ್ಲ ಪರವಾಗಿಲ್ಲ, ನಿಮ್ಮ ಮಗಳು ಕರ್ಕೊಂಡೋಗಿ 1 ವರ್ಷಕ್ಕೆ ಎಷ್ಟೋ ಇಂಪ್ರೂವ್ ಮಾಡಿಬಿಟ್ಟಿದ್ಯಾ ನೋಡಿ, ಇಂಥ ಪ್ರೋಗ್ರಾಮಲ್ಲಿ ಸೆಲೆಕ್ಟ್ ಆಗಿದ್ದಾಳೆ, ಮೊಬೈಲ್ ಗೆದ್ದಿದ್ದಾಳೆ ಅಂತ ತುಂಬ ಸಂತೋಷ ಪಡ್ತಾರೆ. ಅದೊಂದು ಹೆಮ್ಮೆ ವಿಷಯ. ಆಮೇಲೆ ಅವ್ರ ರೈಟಿಂಗ್ ಆಗಿರ್ಬೋದು, ಓದೋದ್ರಲ್ಲಿ ಆಗಿರ್ಬೋದು ತುಂಬ ಇಂಪ್ರೂವ್ ಆಗಿದ್ದಾಳೆ. ಈ ಗರ್ಲೈಕನ್ ಆಗಿ ಸೆಲೆಕ್ಟ್ ಆಗಿ ಒಂದು ಸ್ವಲ್ಪ ಲೀಡರ್ಶಿಪ್ ಬಂದ ಮೇಲಂತೂ ಅವಳಿಗೆ ಇನ್ನೂ ಖುಷಿ. ಏನೋ ನಾನು ಏನು ಹೇಳಿದ್ರು ಈಗ ಕೇಳ್ತಾರೆ ಮಕ್ಕಳು, ನಾನೊಂದಷ್ಟು ಮಕ್ಕಳು ತಪ್ಪನ್ನು ತಿದ್ಬೋದು, ಅವ್ರಿಗೆ ತಿಳುವಳಿಕೆನ ಮೂಡಿಸ್ಬೋದು ಅನ್ನೋ ಭಾವನೆ ಅವಳಲ್ಲಿದೆ. ಲೀಡರ್ಶಿಪ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ನಮ್ಮಪ್ಪ ನಮ್ಮಮ್ಮ ನಮಗೆ ಅಷ್ಟು ಅವ್ರಿಗೆ ನಾವು ಓದಿಸ್ಬೇಕು ಅನ್ನೋ ಬುದ್ಧಿ ಅವ್ರಿಗೆ ಯಾವಾಗ ಇರಲಿಲ್ಲ. ಅವ್ರು ಕೂಲಿ ಮಾಡ್ತಿದ್ರಲ್ವ, ಹಂಗಾಗಿ ನಾನು ಮಕ್ಕಳನ್ನ ಓದಿಸ್ಬೇಕು ಆ ಥರದ್ದೆಲ್ಲ ಇರಲಿಲ್ಲ. ಇವಾಗ ನಮ್ಮ ಜೀವನ ನಾವೇ ನೆನೆಸ್ಕೊಂಡ್ರೆ ಅವ್ರನ್ನ ಸ್ಕೂಲ್ ಬಿಡಿಸ್ಬೇಕು ಅಂತ ಬರಲ್ಲ, ಓದಿಸ್ಬೇಕು, ಚೆನ್ನಾಗೇ ನನ್ನ ಮಗಳು ಓದಬೇಕು, ಓದಿ ಅವಳು ಏನಾದ್ರೂ ಒಂದು ಅವಳ ಕಾಲ ಮೇಲೆ ಅವಳು ನಿಂತು ಅವಳ ಜೀವನನ ಅವಳು ನೋಡ್ಕೋಬೇಕು. ನಮ್ಮ ಥರ ಕೂಲಿ ಮಾಡಬಾರ್ದು. ನಾವು ಓದಿಲ್ಲ, ನಮ್ಮ ಯಜಮಾನ್ರು ಓದಿಲ್ಲ, ನಮ್ಮ ಮಗಳು ಹೊಸ ಮುಂದರಿಲಿ ಅನ್ನೋ ಆಸೆ ನಮಗೂ ಇತ್ತು. ಆದ್ದರಿಂದ ಇದ್ರಲ್ಲಾರು ಇಂಪ್ರೂವ್ ಆಗಲಿ ಅನ್ನೋ ಆಸೆ ನಮ್ಗೆ ಇನ್ನೂ ತುಂಬ ಇಷ್ಟ ಆಯಿತು. ನಾನೊಬ್ಬಳು ವಿದ್ಯಾವಂತಲಾಗಿ ಈ ಥರ ಸಪೋರ್ಟು ಎಲ್ಲ ನನ್ನ ಮಗಳಿಗೆ ಅಂತಲ್ಲ, ಬೇರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಸಪೋರ್ಟ್ ಕೊಡೋತೀನಿ ಅಂದ್ಬಿಟ್ಟು ನನ್ನ ಮಗಳ ಮೂಲಕ ಈ ಕಾರ್ಯಕ್ಕೆ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ಈ ಸ್ಕೂಲಲ್ಲೆಲ್ಲ ಏನಾದರೂ ಕಾಂಪಿಟೇಷನ್ ಇಟ್ಟಾಗ ಮಾತಾಡ್ತಾಳಲ್ಲ, ಅದಕ್ಕೆಲ್ಲ ಹೇಳ್ತಾಳೆ ಅವಳು, ನಮ್ಮಮ್ಮ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಹಿಂಗೆಲ್ಲ ಮಾತಾಡ್ತೀನಿ, ನನಗಿಷ್ಟು ಧೈರ್ಯ ಬಂದೈತೆ. ನಾವು ಮೂಲೆಲ್ಲ ಇದ್ದರೆ ಮೂಲೆ ಗುಂಪಾಗ್ಬಿಡ್ತೀವಿ, ನಾವು ಯಾವಾಗ ಧೈರ್ಯ ಕಲಿಯೋದು? ನಮ್ಮಮ್ಮ, ನಮ್ಮ ತಾತ ಎಲ್ಲರೂ ಮನೇಲಿ ಸಪೋರ್ಟ್ ಕೊಟ್ಟವ್ರೆ, ನಮ್ಮ ಆಂಟಿ ಎಲ್ಲರೂ ಸಪೋರ್ಟ್ ಕೊಟ್ಟವ್ರೆ ನಮಗೆ. ಹಂಗಾಗಿ ಎಲ್ಲೇ ಹೋದ್ರೂ ಮಾತಾಡ್ತೀನಿ ಅನ್ನಷ್ಟು ನನಗೆ ಧೈರ್ಯ ಐತೆ, ನಿಮ್ಗಿದ್ದದ ಅಂತ ಅವ್ರನ್ನೇ ಕೇಳ್ತಾಳೆ ಅವಳು. ಇವಾಗಲಿಂದನೇ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಭಾವ ಮಾಡ್ದೇ ಸಮಾನತೆಯಿಂದ ಒಳ್ಳೆ ಶಿಕ್ಷಣವನ್ನು ಕೊಡಿಸಿ ಖಂಡಿತ ನಿಮ್ಮ ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಹೆಣ್ಣು ಗಂಡು ಎರಡೂ ಸಮವಾಗಿ ನೋಡಬೇಕು. ಅವ್ರಿಗೆ ಇನ್ನೇನಾದರೂ ಆಸಕ್ತಿ ಐತಾ ಅದ್ರ ಬಗ್ಗೆ ನಾವು ಸಪೋರ್ಟಿವ್ ಮಾಡಬೇಕು. ನಾವು ಅಪ್ಪ ಅಮ್ಮ ಇಲ್ದವರು ನಾನು ಚೆನ್ನಾಗಿ ನಿಂತ್ಕೊಂಡು ಮಾಡ್ತೀನಿ ಅನ್ನೋ ಧೈರ್ಯವ ನಮ್ಮ ಮಕ್ಕಳಲ್ಲಿ ನಾವು ತುಂಬಿಸ್ಬೇಕು. ಈಗ ಒಂದು ಡ್ಯಾನ್ಸ್ನೇ ಕಲಿತೀನಿ ಅನ್ನೋದಾಗಲಿ, ಒಂದು ಚಿತ್ರನೇ ಬಿಡ್ತೀನಿ ಅನ್ನೋದಾಗಲಿ, ಎಲ್ಲದಕ್ಕೂ ಮಾಡ್ತೀನಿ ಅನ್ನೋದಕ್ಕೆ ನಾವು ಬೇಡ ಅನ್ಬಾರ್ದು. ಅಂದರೆ ಅವ್ರು ಅಂಥ ಕಾಲಕ್ಕೆ ಅದು ಎಂಥದಾರ ಅದೊಂದು ಕೆಲಸ ಅನ್ನೋದಾದ್ರೂ ಸಿಕ್ಬಿಟ್ರು ಅದಕ್ಕೂ ಹೆಲ್ಪ್ ಆಯ್ತದಲ್ವ ಅನ್ನೋಕ್ಕೋಸ್ಕರ ಇಷ್ಟಪಡ್ತೀವಿ.
ಅವ್ರಿಗೆ ಯಾವುದ್ರ ಬಗ್ಗೆನೂ ಗೊತ್ತಿರಲ್ಲ, ಏನು ತಿಳ್ಕೊಂಡಿರಲ್ಲ. ಅವರು ಮಕ್ಳುಗಳು ತಿಳ್ಕೊಳ್ಳೋದಕ್ಕೋಸ್ಕರನಾದರೂ ಈ ಥರದಕ್ಕೆಲ್ಲ ಮಕ್ಳುಗಳ್ನ ಫ್ರೀ ಬಿಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಿಶೋರಿ ಹೆಣ್ಮಕ್ಳು ಏನು ಮಾಡಬೇಕು ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಧೈರ್ಯವಾಗಿರಬೇಕು ಫಸ್ಟು. ಆಮೇಲೆ ಸ್ವಾಭಿಮಾನದಿಂದ ಇರಬೇಕು, ಯಾರ ಹತ್ರನಾರಿ ಕೈ ಚಾಚೋದಾಗಲಿ, ಕಲಿಯೋ ವಿಷಯದಲ್ಲಿ ಆಸಕ್ತಿ ಇರಬೇಕು. ನೀವು ಆಸಕ್ತಿಯಿಂದ ಕಲ್ತ್ಕೊಂಡು ಎಲ್ಲರಿಗೂ ಸಪೋರ್ಟಾಗಿ ಹೊಂದಾಣಿಕೆ ಮನೋಭಾವದಿಂದ ಇದ್ದರೆ ಖಂಡಿತ ನೀವು ಮುಂದೆ ಏನಾದ್ರು ಸಾಧನೆ ಮಾಡ್ಬೋದು ಮಕ್ಕಳ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಗರ್ಲ್ ಐಕನ್ ಆಗಿರ್ಬೋದು, ಪಿಯರ್ ಮೆಂಬರ್ಸ್ ಆಗಿರ್ಬೋದು, ಅವ್ರಿಗೂ ಕೂಡ ಇಲ್ಲಿ ಉಳಿದ ಗರ್ಲ್ಸ್ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಸಪೋರ್ಟಾಗಿರಿ, ಸ್ಫೂರ್ತಿಯಾಗಿರಿ ಅಂತ ಹೇಳ್ತೀವಿ.